ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳದಿಂದ ಸಾಲಗಾರರ ಸಾಲು ಆತ್ಮಹತ್ಯೆ ಪ್ರಕರಣಗಳು ದಾಖಲಾಗ್ತಾ ಇದ್ದಂತೆ ಈಗ ಆರೋಪಕ್ಕೆ ಬಿಜೆಪಿಯಿಂದ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದೆ. ಈಗ ಕಲಬುರಗಿಯಲ್ಲಿ ಪ್ರತಿಕ್ರಿಯಿಸಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ರಾಜ್ಯದಲ್ಲಿ ಸಿಎಂ ಇದ್ದಾರೆಯೇ ಎಂಬ ಭಾವನೆ ಯಾರಿಗೂ ಇಲ್ಲ, ಆಡಳಿತ ಪಕ್ಷದ ಶಾಸಕರಿಗೂ ಅನ್ನಿಸ್ತಾ ಇಲ್ಲ, ಅಲ್ಲದೆ ಅಭಿವೃದ್ಧಿಗೂ ನೀಡದ ಸರ್ಕಾರದ ಬಳಿ ಹಣವೇ ಇಲ್ಲ ಎಂದು ದೂರಿದರು. ಇದಲ್ಲದೆ ಮೈಕ್ರೋ ಫೈನಾನ್ಸ್ನವರ ಸಾಲು ಪ್ರಕರಣಗಳು ಸಂಬಂಧಪಟ್ಟಂತೆ ಕಿರುಕುಳ ನೀಡುತ್ತಾ ಇದ್ದಾರೆ. ಅದಲ್ಲದೆ ಮಧ್ಯರಾತ್ರಿ ಮನೆಗೆ ಹೋಗಿ ಹೆದರಿಸುವುದು ಬೆದರಿಸುವುದು ಮಾಡ್ತಾ ಇರೋದ್ರಿಂದಲೇ ಈಗ ಆತ್ಮಹತ್ಯೆ ಪ್ರಕರಣಗಳು ಹೆಚ್ಚಾಗ್ತಾ ಇವೆ. ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಈ ಸಮಸ್ಯೆ ಉಲ್ಬಣವಾಗ್ತಾ ಇದೆ. ಇನ್ನು ಮುಖ್ಯಮಂತ್ರಿಗಳು ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಬೇಕು. ಆದರೆ ಸಿಎಂ ಅವರೇ ಮೂಡ ಪ್ರಕರಣದಲ್ಲಿ ಸಿಲುಕಿಕೊಂಡಿರೋದ್ರಿಂದ ಮತ್ತೊಂದು ವಿಚಾರದಲ್ಲಿ ತಲೆ ಕೆಡಿಸಿಕೊಳ್ಳಲ್ಲ ಅವರು. ಮೊನ್ನೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಟಾಚಾರಕ್ಕೆ ಸಭೆ ನಡೆಸಿದ್ರು. ಅದಲ್ಲದೆ ಮೈಕ್ರೋ ಫೈನಾನ್ಸ್ ವಿರುದ್ಧ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಲು ಕೂಡ ಹೇಳಿದ್ರು. ಆದರೆ ಇದೇ ವೇಳೆ ಮೂಡ ವಿಚಾರದಲ್ಲಿ ಸಾಕಷ್ಟು ಬೆಳವಣಿಗೆ ನಡೀತಾ ಇದೆ. ಜಾರಿ ನಿರ್ದೇಶನಾಲಯ ಕೂಡ ನೋಟಿಸ್ ನೀಡಿದೆ. ಇನ್ನು ಹಗರಣದಲ್ಲಿ ಸಿಎಂ ಮತ್ತವರ ಪತ್ನಿ ಜಪ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ರಾಜಕೀಯದಲ್ಲಿ ಇದನ್ನು ಪ್ರೇರಿತ ಅಂತ ಹೇಳಿಕೆ ಕೂಡ ನೀಡಿದ್ರು. ಇದು ಹಾಸ್ಯಾಸ್ಪದ ಎಂದು ವಿಜಯೇಂದ್ರ ಹೇಳಿದ್ರು. ಆದರೆ ರಾಜ್ಯ ಹೈಕೋರ್ಟ್ ಈ ಬಗ್ಗೆ ಮಧ್ಯಂತರ ತೀರ್ಪಿನಲ್ಲಿ ಉಲ್ಲೇಖಿಸಬೇಕಾದ್ರೆ ಇದು ಹೇಗೆ ರಾಜಕೀಯ ಪ್ರೇರೇಪಿತವಾಗುತ್ತೆ ಅಂತ ಈಗ ವಿಜಯೇಂದ್ರ ಈ ಬಗ್ಗೆ ಪ್ರಶ್ನೆ ಮಾಡಿದ್ರು. ಇನ್ನು ಇದೇ ವೇಳೆ ಬಿಜೆಪಿ ರಾಜ್ಯಾಧ್ಯಕ್ಷರ ವಿಚಾರವಾಗಿ ಶಾಸಕ ಯತ್ನಾಳ್ ನೀಡಿದ ಹೇಳಿಕೆ ಸಂಬಂಧಪಟ್ಟಂತೆ 1 ವಾರದಲ್ಲೇ ಈ ಬಗ್ಗೆ ಪ್ರತಿಕ್ರಿಯೆ ಕೊಡ್ತೀನಿ ಅಂತ ಕೂಡ ಹೇಳಿದ್ರು. ದಿನನಿತ್ಯ ಹೊತ್ತು ರಾಜ್ಯದಲ್ಲಿ ಆಗ್ತಾ ಇರ್ತಕ್ಕಂಥ ಘಟನೆಗಳು, ವಿಶೇಷವಾಗಿ ಮೈಕ್ರೋ ಫೈನಾನ್ಸಿಂಗಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇದು ಸಮಸ್ಯೆ ಉಲ್ಬಣ ಆಗಿದೆ. ಅವರ ಒಂದು ಆರ್ಭಟ, ಕಿರುಕುಳ, ಬಡವರ ಮೇಲೆ ಏನು ಬಡವರು ಸಂಕಷ್ಟದಲ್ಲಿದ್ದಾಗ ಲೋನ್ ತೊಗೊಂಡಿರ್ತಾರೆ. ಆದರೆ ಈ ಮಧ್ಯರಾತ್ರಿ